ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾವೆಲ್ಲರೂ ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿ ಆದ ತಕ್ಷಣ ಏನು ಮಾಡ್ತೀವಿ, ಬಿಸಾಕ್ತೀವಿ ಅಲ್ವಾ. ಬಟ್ ಈ ಉಪ್ಪಿನಕಾಯಿ ಡಬ್ಬಿಗೆ ಹತ್ಕೊಂಡಿರುವಂತಹ ಉಪ್ಪಿನಕಾಯಿ ರಸವನ್ನು ಬಿಸಾಕ್ಬಿಡ್ತೀವಿ ಹಾಗೇ. ಸೊ ಆ ಬಿಸಾಕುವ ಬದಲು ನಾವು ಯೂಸ್ ಮಾಡ್ಕೊಳ್ಳೋಣ. ಹಾಗೆಯೇ ಉಪ್ಪಿನಕಾಯಿ ಹಳೇದಾಯಿತು ಅಂತ ಕೂಡ ನಾವು ಬಿಸಾಕೋದು ಜಾಸ್ತಿ. ಹಳೇದಾದ ತಕ್ಷಣ ಉಪ್ಪಿನಕಾಯಿನ ಹಾಗೆ ಬಿಸಾಕಲೇಬೇಡಿ, ಅದರಿಂದ ಕೂಡ ಉಪಯೋಗ ಇದೆ. ಏನಪ್ಪ ಅದು, ಉಪ್ಪಿನಕಾಯಿ ಹಳೇದಾಗಿದ್ರೂ ಕೂಡ ಅದನ್ನು ಉಪಯೋಗ ಮಾಡಬಹುದು ಅಂತಿದ್ದಾರೆ ಅಂದ್ಕೊಂಡ್ರಾ? ನೋಡಿ, ಉಪ್ಪಿನಕಾಯಿ ಹಳೇದಾಯ್ತು ಅಂತ ಹೇಳಿ ಬಿಸಾಕೋ ಬದಲು ಆ ಉಪ್ಪಿನಕಾಯಿನ ತೊಗೊಂಡ್ಬಿಟ್ಟು ನೀವು ಈ ದೇವರ ಪಾತ್ರೆ ಇರುತ್ತಲ್ವ, ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಬಳಸ್ಕೋಬೋದು. ನೋಡಿ, ಜಸ್ಟ್ ನಾನು ಸ್ವಲ್ಪ ನಿಮಗೆ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಜಸ್ಟ್ ಸ್ವಲ್ಪ ಹೀಗೆ ಹಚ್ಚಿದರೆ ಸಾಕು, ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ. ಯಾವ ಪೀತಾಂಬರಿ ಬೇಡ, ಯಾವುದೇ ರೀತಿಯ ಲಿಕ್ವಿಡ್ ತಯಾರಿಸೋದು ಬೇಡ, ಏನು ಬೇಡ. ಜಸ್ಟ್ ನೋಡಿ, ಹಳೇದಾಗಿರುವಂತಹ ಉಪ್ಪಿನಕಾಯಿ ರಸವನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅದಿಷ್ಟನ್ನೇ ಸಾಕು, ನಾವು ಸ್ವಲ್ಪ ಹಚ್ಚಿದರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾನು ದೇವರ ಪಾತ್ರೆಯ ತಟ್ಟೆನ ತೊಗೊಂಡಿದ್ದೀನಿ. ನೋಡಿ, ಈ ತಟ್ಟೆನ ನಾನಿಲ್ಲಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ತಾಮ್ರದಾಗಿರ್ಬೋದು ಅಥವಾ ಹಿತ್ತಾಳೆದಾಗಿರಬಹುದು. ಈ ರೀತಿ ತಟ್ಟೆಗಳನ್ನು ನೀವು ಹೀಗೆ ಉಪ್ಪಿನಕಾಯಿ ರಸ ಹಚ್ಚಿಬಿಟ್ಟು ಕ್ಲೀನ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ತಾಮ್ರ ಆದರೂ ಕ್ಲೀನ್ ಆಗುತ್ತೆ, ಹಾಗೆಯೇ ಹಿತ್ತಾಳೆ ಪಾತ್ರೆ ಆದರೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮುಂಚೆ ಹೇಗಿತ್ತು ಹಾಗೆ ನೆಕ್ಸ್ಟ್ ಹೇಗಾಗುತ್ತೆ ಅನ್ನೋದು ಹೇಳಿ ನೀವು ನೋಡಿಬಿಟ್ರೆ ಖಂಡಿತವಾಗ್ಲೂ ಶಾಕ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಫಸ್ಟು ನಾವೇನು ಮಾಡ್ತಾ ಇದ್ದೀನಿ, ನಾವು ತೊಗೊಂಡಿರುವಂತಹ ದೇವರ ಪಾತ್ರೆಗೆ ನಾನಿಲ್ಲಿ ಉಪ್ಪಿನಕಾಯಿ ರಸವನ್ನು ನೀಟಾಗಿ ಕ್ಲೀನಾಗಿ ಹೀಗೆ ನೋಡಿ ಹಚ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ. ಹೊಸದರಂತೆ ಕಾಣುತ್ತೆ. ಸ್ವಲ್ಪ ಕೂಡ ನೀವು ಶ್ರಮ ಪಡಲೇಬೇಕಾಗಿಲ್ಲ. ಈಸಿಯಾಗಿ, ಬಹಳನೇ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಬಿಡಬಹುದು. ನೋಡಿ, ಒಳಗಡೆ ಕೂಡ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಉಪ್ಪಿನಕಾಯಿ ರಸವನ್ನು ನೀಟಾಗಿ ಹೀಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀವು ಪೂರ್ತಿ ಎಲ್ಲ ಕಡೆ ಹೀಗೆ ಸವರಿ ನೀವು ಒಂದು 5 ರಿಂದ 8 ನಿಮಿಷ ಹಾಗೆ ಬಿಟ್ಬಿಡಿ. ಇದನ್ನು ಹಾಗೆ ಇಟ್ಬಿಟ್ರೆ 5 ನಿಮಿಷ ಸಾಕಾಗುತ್ತೆ. 5 ನಿಮಿಷ ಇದನ್ನು ಹಚ್ಚಿ ಇಟ್ಬಿಟ್ಟು ನಂತರ ನೀವು ತೊಳೆದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹೊಸದ್ರಂತೆ ಪಳ ಅಂತ ಹೊಳೆಯುತ್ತೆ. ಈಗ ನೀವು ನೋಡ್ತಿರ್ಬೋದು, ನಾನು ಯಾವುದೇ ರೀತಿಯ ಸ್ಕ್ರಬ್ಬರ್ನ ಯೂಸ್ ಮಾಡಿಲ್ಲ ಇದನ್ನು ತಿಕ್ಕಲಿಕ್ಕೆ ಅಂತ ಹೇಳಿ. ಉಜ್ಜಲಿಕ್ಕೆ ನೀವು ಯಾವ ರೀತಿಯ ಸ್ಕ್ರಬ್ಬರ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ನೀವು ಹೀಗೆ ಉಜ್ಜಿದ್ರೆ ಆಯಿತು. ತುಂಬಾ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇವಾಗ ಕ್ಲೀನ್ ಆಯಿತು ಅಂತ ಹೇಳಿ. ಹಾಗೆಯೇ ತಟ್ಟೆನೂ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಹೇಗಿದೆ ಇದು. ನಂತರ ಹೇಗಾಗುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಈ ತಟ್ಟೆಯ ಹಿಂಬದಿಯಲ್ಲಿ ನೋಡಿ ಈ ರೀತಿ ಇದೆ. ಈಗ ಇದನ್ನು ಕೂಡ ಹೊಸದರಂತೆ ಮಾಡೋಣ. ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಉಪ್ಪಿನಕಾಯಿ ರಸವನ್ನು ನೀಟಾಗಿ ಪೂರ್ತಿ ತಟ್ಟೆಗೆ ನೋಡಿ ಹೀಗೆ ಈ ರೀತಿ ಪೂರ್ತಿ ತಟ್ಟೆಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಫುಲ್ ನಾವು ಹಚ್ಚಿದ ನಂತರ ಸ್ವಲ್ಪ ನೀವು ಒಂದು 5 ನಿಮಿಷ ಬಿಟ್ಬಿಟ್ಟು ನಂತರ ಉಜ್ಜಿದ್ರೆ ಪಳ ಅಂತ ಹೊಳೆಯುತ್ತೆ. ನೋಡಿ, ಇದಕ್ಕೆ ಯಾವುದೇ ರೀತಿಯ ಪುಡಿ ಬೇಡ, ಹಾಗೆ ಲಿಕ್ವಿಡ್ ತಯಾರಿಸ್ಕೊಳ್ಳೋದು ಬೇಡ, ಅಥವಾ ಅಂಗಡಿಯಿಂದ ತರೋದು ಬೇಡ. ಉಳಿದಿರುವಂಥ ಹೇಗಿದ್ರೂ ಮನೆಗಳಲ್ಲಿ ಉಪ್ಪಿನಕಾಯಿ ರಸ ಹಳೇದಾಯ್ತು ಅಂದ ತಕ್ಷಣ ತಿನ್ನಲಿಕ್ಕೂ ಕೂಡ ಬೇಜಾರಾಗುತ್ತಲ್ವಾ. ಸೊ ಹಾಗಾಗಿ ಹಾಗೆ ಅದನ್ನು ಚೆಲ್ಬಿಡ್ತೀವಿ ಅಲ್ವಾ. ಅದನ್ನು ನೀವು ಹಾಗೆ ಇಟ್ಬಿಟ್ಟು ನಂತರ ಡೈಲಿ ನೀವು ಹೀಗೆ ಕ್ಲೀನ್ ಮಾಡಲಿಕ್ಕೆ ಬಳಸಬಹುದು. ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನಾನಂತೂ ಹೀಗೆ ಮಾಡೋದು ಮನೆಯಲ್ಲಿ. ಹಳೇದಾಗಿರುವಂತಹ ಉಪ್ಪಿನಕಾಯಿ ಆಗಲಿ, ಹುಣಸೆ ಹಣ್ಣಾಗಲಿ, ನಾನು ಅದನ್ನು ಯಾವುದನ್ನು ಕೂಡ ಹಾಗೆ ಚೆಲ್ಲೋದೇ ಇಲ್ಲ. ನೋಡಿ, ಈ ಥರ ನಾನು ಬಳಸ್ಕೋತೀನಿ. ಗೃಹಿಣಿಯರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಗೃಹಿಣಿಯರು ಈ ರೀತಿ ಕೆಲಸಗಳಲ್ಲಿ ಸ್ವಲ್ಪ ಟೈಮನ್ನು ಉಳಿತಾಯ ಮಾಡಿಕೊಂಡ್ರೆ ಬೇರೆ ಕೆಲಸಗಳಿಗೆ ಟೈಮ್ ಸಿಗುತ್ತೆ. ಯಾಕೆ ಅಂದರೆ ಹೌಸ್ ವೈಫ್ಗಳಿಗೆ ಮೊದಲೇ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ, ಸ್ವಲ್ಪ ಕೂಡ ಟೈಮ್ ಇರೋದಿಲ್ಲ. ಸೊ ಈ ರೀತಿ ಕೆಲಸಗಳನ್ನು ನಾವೇನು ಮಾಡಬೇಕು, ಈಸಿಯಾಗಿ ಮಾಡಿಕೊಂಡ್ರೆ ನಮಗೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಹಚ್ಚಿ ನಾನು ಒಂದು 5 ಮಿನಿಟ್ಸ್ ಆಗಿದೆ. ಈಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ, ಮುಂಚೆ ಹೇಗಿತ್ತು ಹೀಗೆ ಈಗ ಹೇಗಾಗಿದೆ ಅಂತ ಹೇಳಿ ನೀವು ಆಲ್ರೆಡಿ ಇವಾಗ ನೋಡ್ತಿರಬಹುದು. ನೋಡಿ, ಈ ಲೋಟದಲ್ಲಿ ಸ್ವಲ್ಪ ಇನ್ನೂ ಹಾಗೆ ಇದೆ ಒಳಗಡೆ ಭಾಗದಲ್ಲಿ. ಡೈಲಿ ನೀವು ಇದೇ
ರೀತಿ ಇವನ್ನ ಹಚ್ಚಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಇದು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ. ನೋಡಿ, ನಾವು ಉಪ್ಪಿನಕಾಯಿ ರಸನ ಪೂರ್ತಿ ತಟ್ಟೆಗೆ ಹಾಗೆ ಲೋಟಕ್ಕೆ ಹಚ್ಚಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಒಳ್ಳೆ ನೀರಲ್ಲಿ ಇದನ್ನು ತೊಳೆದು ಬಿಟ್ಟರೆ ಆಯಿತು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ನಾನು ಪೂರ್ತಿಯಾಗಿ ಎಲ್ಲ ಕಡೆ ಕೂಡ ಇದೇ ರೀತಿನೇ ನಾನು ಸವರ್ಕೊಂಡು ಬಂದಿದ್ದೀನಿ. ನೋಡಿ, ನಿಮಗೀಗ ಅನಿಸ್ತಿರ್ಬೋದು, ಅರೆ ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅಲ್ವಾ? ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಂತರ ನನಗೆ ಬಂದು ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನಂತೂ ಹಿತ್ತಾಳೆಯ ಪಾತ್ರೆ ಆಗಲಿ ಅಥವಾ ತಾಮ್ರದ ಪಾತ್ರೆ ಆಗಲಿ ಎರಡಕ್ಕೂ ಕೂಡ ನಾನು ಇದನ್ನೇ ಬಳಸೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನಾವೀಗ ಆಲ್ರೆಡಿ ಈ ರೀತಿ ಪೂರ್ತಿ ಎಲ್ಲ ತಟ್ಟೆಗೆ ಲೋಟಕ್ಕೆ ಎರಡಕ್ಕೂ ಕೂಡ ನೀಟಾಗಿ ಹೀಗೆ ಸವರ್ಕೊಂಡಿದ್ದೀವಲ್ವ, ಅದನ್ನು ನಾನು ಈಗ ನೋಡಿ ಒಳ್ಳೆಯ ಚೆನ್ನಾಗಿರೋ ನೀರಲ್ಲಿ ಹೀಗೆ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ವಾವ್, ನೋಡಿ, ಅಂಗಡಿಯಿಂದ ತಂದುಬಿಟ್ಟು ನೇರವಾಗಿ ಇಟ್ಟ ಹಾಗೆ ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ. ಜಸ್ಟ್ ನಾವು ಹಾಗೆ ಕ್ಲೀನ್ ಮಾಡಿರೋದು, ಯಾವುದೇ ರೀತಿಯ ಸ್ಕ್ರಬ್ಬರ್ನ ಯೂಸ್ ಮಾಡಿಲ್ಲ. ಇನ್ನೇನಾದರೂ ಸ್ವಲ್ಪ ನಾವು ಸ್ಕ್ರಬ್ಬರ್ನ ಯೂಸ್ ಮಾಡಿಬಿಟ್ಟು ತೊಳೆದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಿಮಗೆ ತೋರಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನಿಲ್ಲಿ ಒಂದು ಬೇಸನಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಇಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಂಪಲ್ ಐಡಿಯಾ ಆದರೂ ಸಖತ್ತಾಗಿ ಕ್ಲೀನ್ ಆಯಿತು ಅಲ್ವಾ? ತೇಟ್ ಅಂಗಡಿಯಲ್ಲಿ ತಂದು ಇಟ್ಟಿರುವ ಹಾಗೆ ಇದೆ ನೋಡಿ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನೋಡಿ, ಈ ರೀತಿ ನಾವು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ಹಣದ ಉಳಿತಾಯ ಕೂಡ ಆದ ಹಾಗೆ ಆಗುತ್ತೆ. ಹಾಗೆಯೇ ಆ ವಸ್ತುಗಳನ್ನು ನಾವು ಯೂಸ್ ಮಾಡಿ ಬಿಸಾಡಿದ ಹಾಗೂ ಕೂಡ ಆಗುತ್ತೆ. ನೋಡಿ, ಹೇಗಿದ್ದರೂ ಉಪ್ಪಿನಕಾಯಿ ಖಾಲಿ ಆಯಿತು ಅಂತ ಹೇಳಿ ನೀವು ಆ ಡಬ್ಬಿನ ಬಿಸಾಕ್ತೀರಿ ಅಲ್ವಾ? ಆ ಡಬ್ಬಿಗೆ ಹತ್ಕೊಂಡಿರುವಂತಹ ಉಪ್ಪಿನಕಾಯಿ ರಸವನ್ನು ಸ್ವಲ್ಪ ನೀರು ಅದಕ್ಕೆ ಹಾಕಿಬಿಟ್ಟು ನಂತರ ಅದನ್ನು ಪೂರ್ತಿಯಾಗಿ ನೀವು ಅಪ್ಲೈ ಮಾಡಿ ಈ ರೀತಿ ನೀವು ಬಳಸ್ಕೋಬಹುದು. ತುಂಬಾ ಯೂಸ್ ಆಗುತ್ತೆ. ಇನ್ನು ದೇವರ ಪಾತ್ರೆಗಳನ್ನು ಉಜ್ಜಿ ತಿಕ್ಕಿ ತೊಳೆಯುವುದನ್ನು ಬಿಟ್ಟೇ ಬಿಡಿ. ಇದಕ್ಕಿಂತ ಬೆಸ್ಟ್ ವಿಧಾನ ಮತ್ತೊಂದು ಇಲ್ಲವೇ ಇಲ್ಲ. ಸೊ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್. ಜಸ್ಟ್ ಉಪ್ಪಿನಕಾಯಿ ರಸವನ್ನು ಹಾಕಿ ತಿಕ್ಕಿಬಿಟ್ರೆ ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ನೀವು ವಾಶ್ ಮಾಡಿದರೆ ಮುಗದೇ ಹೋಯಿತು. ತುಂಬಾ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ. ಈಗ ನೋಡಿ, ಬೆಳ್ಳಿಯ ಸಾಮಾನುಗಳನ್ನು ಹೇಗೆ ನಾವು ಕಪ್ಪಾಗಿರೋದನ್ನು ಹೊಸದ್ರಂತೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ದೇವರ ವಿಗ್ರಹ ಎಲ್ಲ ಇರುತ್ತಲ್ಲ, ಅದನ್ನು ಹೇಗೆ ಹೊಸದ್ರಂತೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿ. ದೇವರ ವಿಗ್ರಹಗಳು, ಬೆಳ್ಳಿ ಸಾಮಾನುಗಳು ಕ್ರಮೇಣ ಕಪ್ಪಾಗಿಬಿಡುತ್ತೆ ಅಲ್ವಾ? ಈ ಕಪ್ಪಾಗಿರುವಂತಹ ದೇವರ ವಿಗ್ರಹಗಳನ್ನು ಹೇಗೆ ನಾವು ಮನೆಯಲ್ಲೇ ಹೊಸದ್ರಂತೆ ಮಾಡಬಹುದು, ಹೇಗೆ ಕ್ಲೀನ್ ಮಾಡಬಹುದು ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಆಭರಣ ಅಂಗಡಿಯವರೇ ಹೇಳಿರುವಂತಹ ರಹಸ್ಯವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋನ ನೋಡಿ. ಇದಲ್ಲದೆ ದೇವರ ಮನೆಗೆ ಸಂಬಂಧಿಸಿರುವಂತಹ ಇನ್ನೂ ಅನೇಕ ಟಿಪ್ಸ್ಗಳನ್ನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ನಾನೀಗ ನೋಡಿ, ವಿಭೂತಿ ಇರುತ್ತಲ್ವ, ವಿಭೂತಿನ ನಾನು ಸ್ವಲ್ಪ ಇಲ್ಲಿ ತೆಗೊಂಡಿದ್ದೀನಿ. ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ವಿಭೂತಿನ ಸ್ವಲ್ಪ ನೋಡಿ, ಸಣ್ಣ ತಟ್ಟೆಗೆ ಈ ರೀತಿ ಎಡ್ಜಿಗೆ ಹೀಗೆ ಮಾಡಿದರೆ ಪುಡಿ ನಿಮಗೆ ಸಿಗುತ್ತೆ. ನೋಡಿ, ಈ ವಿಭೂತಿಯ ಪುಡಿಯನ್ನು ಪೂರ್ತಿ ವಿಗ್ರಹಕ್ಕೆ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು. ದೇವರ ವಿಗ್ರಹ ಆಗಲಿ ಅಥವಾ ಈ ಥರ ನೋಡಿ ಕವಚ ಆಗಲಿ ಅಥವಾ ಬೆಳ್ಳಿಯ ಸಾಮಾನುಗಳು ಯಾವುದೇ ಆಗಿರಲಿ, ಕಾಲ್ಗೆಜ್ಜೆ ಆಗಲಿ, ಈ ರೀತಿ ನೀವು ಕ್ಲೀನ್ ಮಾಡಿದರೆ ಹೊಸದರಂತೆ ಪಳ ಅಂತ ಹೊಳಿತಿರುತ್ತೆ. ನೀವು ನೋಡ್ತಿರ್ಬೋದು. ಇವಾಗ ನೋಡಿ, ನಾನು ಈ ರೀತಿ ಅಪ್ಲೈ ಮಾಡಿದ ಮೇಲೆ ಕೈಗೆ ಎಷ್ಟು ಬ್ಲ್ಯಾಕ್ ಕಲರ್ ಬಿಟ್ಟಿದೆ ಅಂತ ಹೇಳಿ. ನೋಡಿ, ಜಸ್ಟ್ ವಿಭೂತಿ ಹಚ್ಚಿ ನಾವು ಉಜ್ಜಿದ್ರಿಂದನೇ ಸಾಕು ಎಷ್ಟು ಬ್ಲ್ಯಾಕ್ ಎಲ್ಲ ಹೋಗ್ಬಿಡ್ತು ಅಂತ ಹೇಳಿ. ನೋಡಿ, ಮೊದಲನೇದಾಗಿ ನಾನು ಎಲ್ಲ ವಿಗ್ರಹಕ್ಕೂ ಈ ರೀತಿ ಫಸ್ಟು ವಿಭೂತಿನ ಅಪ್ಲೈ ಮಾಡಿಟ್ಕೊಳ್ತೀನಿ. ನಂತರದಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಂಟುವಾಳ ಕಾಯಿ ಇರುತ್ತಲ್ಲ, ದೇವರ ವಿಗ್ರಹ ಎಷ್ಟಿರುತ್ತೆ ಅಂತ ಹೇಳಿ ನೋಡಿಕೊಂಡು ನೀವು ಈ ಕಾಯಿಗಳನ್ನು ಜಾಸ್ತಿ ಮಾಡ್ಕೋಬೇಕು. ಅಂಟುವಾಳ ಕಾಯಿ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ಇದನ್ನು ನಾನು ಹೀಗೆ ಜಜ್ಜಿಬಿಟ್ಟು ಅದರ
ರೌಂಡ್ ಆಗಿರುವಂತಹ ಬೀಜನ ತೆಗೆದುಬಿಟ್ಟು ಆ ಸಿಪ್ಪೆ ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ನೀರಿಗೆ ಅಂಟ್ವಳ್ಕಾಯಿ ಮಾತ್ರ ಹಾಕಿ ಅದರ ಬೀಜನ ತೆಗೆದಿಟ್ಬಿಡಿ. ನಂತರದಲ್ಲಿ ಈ ಅಂಟ್ವಳ್ಕಾಯಿ ಹಾಕಿರುವ ನೀರನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ಬಿಟ್ಟು ಅಂಟ್ವಳ್ಕಾಯಿ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ನೋಡಿ, ಆ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ನಂತರದಲ್ಲಿ ಇದನ್ನು ಸ್ಟವ್ ಆಫ್ ಮಾಡಿ ಆ ನಂತರ ನೀವಲ್ಲಿರುವಂತಹ ದೇವರ ವಿಗ್ರಹನ ಇದಕ್ಕೆ ಹಾಕಿ ನಂತರ ಫುಲ್ ಕಂಪ್ಲೀಟ್ ಇದು ಕೂಲ್ ಆಗೋವರೆಗೂ ಅದನ್ನು ಹಾಗೆ ಬಿಟ್ಬಿಡಿ. ನೋಡಿ, ಈ ರೀತಿ ನೀವು ಹಾಕಿದ ಮೇಲೆ ನಿಮಗೆ ಆಲ್ರೆಡಿ ಅಲ್ಲಿ ಗೊತ್ತಾಗ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ವಿಗ್ರಹಗಳು ಅಂತ ಹೇಳಿ. ಈಗ ನೋಡಿ, ಕೈ ಮುಟ್ಟುವಷ್ಟು ಅದು ಕೂಲ್ ಆಗಿದೆ. ನೋಡಿ, ಈ ರೀತಿ ತೊಗೊಂಡ್ಬಿಟ್ಟು ಈ ಅಂಟ್ವಳ್ಕಾಯಿ ಸಿಪ್ಪೆ ಇರುತ್ತಲ್ವ, ಇದು ಸಾಫ್ಟ್ ಆಗಿರುತ್ತೆ. ಈಗ ಅದನ್ನು ಹೀಗೆ ಹಚ್ಚಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಈ ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಹೊಸ ಬ್ರಷ್ಗಳನ್ನು ತೊಗೊಂಡ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ. ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತಲೇ ನೀವು ಒಂದು ಬ್ರಷ್ ಇಟ್ಬಿಟ್ರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರುವಂತಹ ಬ್ರಷನ್ನು ಉಪಯೋಗಿಸ್ಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ವಾವ್, ಎಷ್ಟು ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ? ಇದೇ ಮೆಥಡನ್ನು ನೀವು ಕಾಲು ಗೆಜ್ಜೆಗೂ ಕೂಡ ಉಪಯೋಗಿಸ್ಬಹುದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಆಭರಣ ಅಂಗಡಿಗೆ ಹೋಗಿ ಅದನ್ನು ಕ್ಲೀನ್ ಮಾಡಿಕೊಡಿ ಅಂತ ಹೇಳೋ ಅವಶ್ಯಕತೆಯೇ ಇರೋದಿಲ್ಲ. ಮನೆಯಲ್ಲೇ ಒಂದು 5-10 ನಿಮಿಷದಲ್ಲಿ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ಸಾಮಾನುಗಳನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹಬ್ಬ ಅಂತೂ ಆಯಿತು. ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಡಬೇಕಲ್ವಾ? ಸೊ ಹಾಗಾಗಿ ನಾನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಸಾರಿ ಜಿಡ್ಗಳು ಬೇಗನೆ ಹೋಗೋದೇ ಇಲ್ಲ. ಎಣ್ಣೆ ಜಿಡ್ಗಳು ಹಾಗೆ ಉಳಿದ್ಕೊಂಡು ಬಿಡುತ್ತೆ. ಹಾಗೆಯೇ ಇದಕ್ಕಾಗಿ ನಾವು ತುಂಬಾ ಶ್ರಮನೂ ಹಾಕಬೇಕಾಗುತ್ತೆ. ಅಂದರೆ ತುಂಬ ಕಲೆ ಆಗಿರುತ್ತೆ. ಸೊ ತಿಕ್ಕಿ ತೊಳಿಬೇಕಾಗತ್ತೆ. ಸೊ ನಾನೀಗ ತೋರಿಸ್ಕೊಡುವಂತಹ ಟಿಪ್ಸನ್ನು ಫಾಲೋ ಮಾಡಿದರೆ ನೀವಂಥ ಶ್ರಮನೇ ಪಡಬೇಕಾಗಿಲ್ಲ. ಸೊ ಈಸಿಯಾಗಿ ಹೇಗೆ ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಆ ಬೌಲಿಗೆ ನಾನಿಲ್ಲಿ 2 ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಪೂಜಾ ಸಾಮಗ್ರಿಗಳು ಎಷ್ಟಿದ್ದಾವೆ ಅಂತ ಹೇಳಿ ನೋಡಿಕೊಂಡು ನೀವು ಈ ಹಿಟ್ಟನ್ನು ಜಾಸ್ತಿ ಮಾಡ್ಕೋಬಹುದು. ನಾನಿಲ್ಲಿ ತೋರಿಸ್ತಿರುವ ಪೂಜಾ ಸಾಮಗ್ರಿಗಳಿಗೆ 2 ಸ್ಪೂನಿನಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ. ಹಾಗೆ 1 ಸ್ಪೂನಿನಷ್ಟು ನಾವು ಅಡುಗೆ ಸೋಡಾನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಮದ್ದು ಅಂತಲೇ ಹೇಳ್ಬಹುದು. ಹಾಗೆಯೇ 1 ಸ್ಪೂನಿನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೋಡಾ ಮತ್ತು ಉಪ್ಪು ಕ್ಲೀನಿಂಗ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನೀವು ಬೇಕಿದ್ದರೆ ಒಂದು ಸಾರಿ ಸರ್ಚ್ ಮಾಡಿ ನೋಡಿ. ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಮದ್ದು ಅಂತಲೇ ಹೇಳಬಹುದು. ಹಾಗೆಯೇ ನಾನಿಲ್ಲಿ 2-3 ಸ್ಪೂನಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರನ್ನು ನಾನಿಲ್ಲಿ 2-3 ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ಬದಲಾಗಿ ನೀವೇನಾದರೂ ಹುಣಸೆ ಹುಳಿನ ಹಿಂಡ್ಕೋಬಹುದು. ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಹಾಕಿದರೆ ಆಯಿತು. ನಿಮ್ಮ ಪೂಜೆ ಸಾಮಾನುಗಳು ತುಂಬಾ ನೀಟಾಗಿ ಹೊಸದ್ರಂತೆ ಪಳ ಅಂತ ಹೊಳಿತಿರುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಇವಾಗ ನೆಕ್ಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ರೆ ಇದನ್ನು ಫಾಲೋ ಮಾಡಿ ನೋಡಿ. ಇಷ್ಟೆಲ್ಲ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹುಳಿ ಮತ್ತು ನಾವು ಸೋಡಾನ ಹಾಕಿರೋದ್ರಿಂದ ಇದು ನೊರೆ ಬಿಟ್ಟುಕೊಳ್ಳುತ್ತೆ. ನೋಡಿ, ಈ ರೀತಿ ನೊರೆ ಬರುತ್ತೆ. ಈ ಥರ ಇದ್ರೇ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗೋದು. ಈ ಥರ ನಾವು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು 2 ಮಿನಿಟ್ಸ್ ಬಿಡಿ ಅಷ್ಟೇ, ಬೇರೆ ಏನಿಲ್ಲ. ಇದನ್ನು 2 ನಿಮಿಷ ಇದನ್ನು ಬಿಟ್ಬಿಡಿ. ಅಂದರೆ ನಾವು ಬೇರೆ ಸಾಮಾನುಗಳನ್ನು ಒರೆಸ್ಕೊಂಡು ನಾವೆಲ್ಲ ತೆಕ್ಕೊಳ್ಳೋದ್ರಾಗೇ ಇದಿಷ್ಟು ಕ್ಲೀನಾಗಿ ಒಂದು ಹದಕ್ಕೆ ಬಂದಿರುತ್ತೆ. ನೋಡಿ, ಇದು 2 ನಿಮಿಷ ಆದಮೇಲೆ ನಾವೇನು ಮಾಡಬೇಕು, ಈ ಪೂಜಾ ಸಾಮಗ್ರಿಗಳಿಗೆ ಅದನ್ನು ಹಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ. ಒಂದು ಸೈಡ್ ಮಾತ್ರ ಹಚ್ಚಿಬಿಟ್ಟು ನಿಮಗೆ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಫಸ್ಟ್ ನಾನು ತಟ್ಟೆ ಹೇಗಿದೆ ಅಂತ ಹೇಳಿ ನೋಡ್ಕೊಬಿಡಿ. ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ಲಲ್ಲಿ, ಹಾಗೆಯೇ ಹಳೆ ಥರಂತೆ ಆಗಿದೆ. ಇದನ್ನು ಹೊಸದ್ರಂತೆ ನಾವೇನು ಅಂಗಡಿಯಿಂದ ತರ್ತೀವಲ್ಲ ಆ ಥರ ಪಳ ಅಂತ ಹೊಳೆಯೋ ಥರ ಕೂಡ ಮಾಡಬಹುದು. ನೋಡಿ, ಈ ರೀತಿ ಹಚ್ಚಿದರೆ ಆಯಿತು. ನೀವು ಉಜ್ಜಲೇಬೇಕಾಗಿಲ್ಲ. ನೀವು ಹಚ್ಚಿಬಿಟ್ಟು 5 ನಿಮಿಷ ಬಿಟ್ಟರೆ ಸಾಕು, ಫುಲ್ಲು ಕ್ಲೀನ್ ಆಗಿರುತ್ತೆ ಇದು.
ನೋಡಿ ಈ ರೀತಿ ಹಚ್ಚಿ ಆದಮೇಲೆ ಎಲ್ಲದಕ್ಕೂ ನಾನು ಇದೇ ಪುಡಿನ ನಾನು ಇದೇನು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಇದಿಷ್ಟನ್ನು ನಾವು ಎಲ್ಲ ಸಾಮಾನುಗಳಿಗೂ ಹಚ್ಚಿ ತೋರಿಸ್ತೀನಿ. ನಾನಿಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ ಅರ್ಧ ಭಾಗಕ್ಕೆ ಇದನ್ನು ಹಚ್ಚಿದ್ದೀನಿ. ನೀವು ಕೈಯಿಂದ ಆಗಲಿಲ್ಲ ಅಂದ್ರೂ ಕೂಡ ಈ ಥರ ನೀವು ನಿಂಬೆಹಣ್ಣಿಂದ ಏನು ಹಿಂಡ್ಕೊಂಡಿದ್ರಲ್ಲ ಅದರಿಂದ ಕೂಡ ನೀವು ಈ ರೀತಿ ಹಚ್ಚಿಬಿಟ್ಟು ಉಜ್ಕೋಬಹುದು. ಈಗ ನಾನು ಎಲ್ಲ ಸಾಮಾನುಗಳಿಗೂ ಎಲ್ಲ ದೀಪ ಮತ್ತು ದೀಪದ ಕಂಬ ಹಾಗೆ ಆರತಿ ಎಲ್ಲದಕ್ಕೂ ಕೂಡ ನಾನು ಈ ರೀತಿ ಹಚ್ಚಿಬಿಟ್ಟು ಇಡ್ತೀನಿ. ಎಲ್ಲದಕ್ಕೂ ಹಿಂಗೆ ಹಚ್ಚಿಟ್ಬಿಟ್ರೆ ಆಯಿತು, ಒಂದು 5 ನಿಮಿಷಕ್ಕೆ ಫುಲ್ ಪಳ ಅಂತ ಹೊಳಿತಿರೋ ಥರ ಆಗುತ್ತೆ. ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ನಾವು ಹಚ್ಚಿ ಇಟ್ಟಾದಮೇಲೆ ಒಂದು 5 ನಿಮಿಷ ಬಿಟ್ಟು ನಂತರ ಇದನ್ನು ಕ್ಲೀನಾಗಿರುವಂತಹ ನೀರಲ್ಲಿ ತೊಳೆದುಬಿಟ್ರೆ ಆಯಿತು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ರೀತಿ ಆಯಿತು. ನೆಕ್ಸ್ಟು ನಾನು ನಿಮಗೆ ಈ ತಟ್ಟೆಗೆ ಅರ್ಧ ಭಾಗ ನಾವೇನು ಹಚ್ಚಿದ್ವಲ್ಲ ಅದನ್ನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗ ಅರ್ಧ ಭಾಗದಲ್ಲಿ ಹೇಗಿದೆ, ಇನ್ನರ್ಧ ಭಾಗದಲ್ಲಿ ಹೇಗಿದೆ ಅಂತ ಹೇಳಿ. ನೋಡಿ ನಾನು ಅದನ್ನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೊಸದ್ರಂತೆ ಕಾಣಿಸ್ತಿದೆ ಅರ್ಧ ಭಾಗ, ಹಾಗೆ ಇನ್ನರ್ಧ ಭಾಗ ಸ್ವಲ್ಪ ಹಳೇದ್ರಂತಿದೆ. ಈಗ ಪೂರ್ತಿ ಪ್ಲೇಟಿಗೆ ನಾನು ಹಚ್ಚಿಬಿಟ್ಟು ಫುಲ್ ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಹಾಗೆಯೇ ಎಲ್ಲದನ್ನೂ ಕೂಡ ಕ್ಲೀನಾಗಿರುವಂತಹ ನೀರಲ್ಲಿ ಇದನ್ನು ಫುಲ್ ವಾಶ್ ಮಾಡಿಬಿಟ್ಟು ನಿಮಗೆ ತಂದು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ ಈ ಕಡೆ ಹೇಗೆ ಕಪ್ಪಾಗಿದೆ, ಆ ಕಡೆ ವಾಶ್ ಮಾಡಿದ್ದಲ್ಲಿ ಎಷ್ಟು ಚೆನ್ನಾಗಿ ವೈಟ್ ಇದೆ ಅಂತ ಹೇಳಿ. ಈ ಕಡೆ ಕೂಡ ಈಗ ಅದೇ ರೀತಿ ಕ್ಲೀನ್ ಆಗಿಬಿಡುತ್ತೆ. ವಾಹ್, ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ? ನೀವು ಅಂಗಡಿಯಿಂದ ತಂದವಾಗ ಹೇಗಿತ್ತಲ್ಲ ಹಾಗೆ ಕಾಣಿಸ್ತಿದೆ. ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇನೆ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.